ತಿಂಡಿ ಮಾಡ್ಕೊಂಡು ಇಲ್ಲಿಂದ ಹೊರಡೋದು. ಬಜ್ಜಿ ನೋಡಿ ತಿಂಡಿ ಹೆಂಗೈತೆ? ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ. ಸೂಪರ್ ಅಣ್ಣ. ಬೋಂಡಾ ಹೆಂಗ್ ತಿನ್ಬೇಕು ತೋರ್ಸ್ ಮಮ್ಮ ಬೋಂಡನ. ಒಳ್ಳೆ ಮೂಡಿದ ಬಾನಲಿ. ಆಲ್ರೆಡಿ ಕಮಿಟೆಡ್, ಅದಕ್ಕೆ ಹೇಳಿದ್ರು ಅಷ್ಟೇ. ನನ್ನ ಹೆಸರು ಪೂಜಾ ಅಂತ, ನಾನು ಕುಣಿಗಲ್ಲಿಂದ ಬಂದಿರೋದು. ಮದ್ವೆ ಆಗಿದೆ, 2 ಮಕ್ಳಿದ್ದಾರೆ. ಚಳಿ ಜಾಸ್ತಿ ಅಂತ ಮಕ್ಳನ್ನ ಕರ್ಕೊಂಡ್ ಬಂದಿಲ್ಲ, ಮಕ್ಳನ್ನ ನೋಡ್ಕೊಳಕ್ಕೆ ಅಂತ ಮನೆಯವರು ಅಲ್ಲಿ ಉಳ್ಕೊಂಡಿದ್ದಾರೆ. ಅದು ಫಸ್ಟ್ ಉದ್ದೇಶ. ಅಪ್ಪ ಅಮ್ಮ ಅವರು ತುಂಬಾ ದಿನದಿಂದ ಆಸೆ ಇತ್ತು, ಅಯೋಧ್ಯೆ ಓಪನ್ ಆದಾಗ್ಲೇನೆ ನಾವೊಂದ್ಸಲ ಹೋಗ್ಬೇಕು ಅಂತ ಹೇಳ್ತಿದ್ರು. ನಾವ್ ಇಷ್ಟ ಬೇಗ ಬರ್ತೀವಿ, ಈ ತರ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬಹಳ ಆಸೆ ಇತ್ತು, ಅದು ಈ ಸಲ ಈಡೇರಿದೆ. ಅದೇ ನಮ್ಮ ಪೂಜನಿಂದ ಬಂದಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿದೆ ಬಿಡ್ರಿ. ಸುಮ್ನಾಗಿದ್ವಾಲೆ ಪೂಜಾ ಫೋನ್ ಮಾಡಿದ್ಲು, ಈ ತರ ಐತೆ ಹೊಡ್ತೀರಾ ಅಂತ. ಆಮೇಲೆ ಪೂಜಂಗ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾವ್ದೋ ಒಂದು ಪೆಟ್ರೋಲ್ ಬಂಕ್ ಹತ್ರ ವಾಶ್ರೂಮ್ಗೆ ಹೋಗ್ಬೋದು ಅಂತ ನಿಲ್ಸವ್ರೆ. ಎಲ್ಲೋ ಬೈಲಿಗೆಲ್ಲ ಹೋಗಕ್ಕಾಗಲ್ಲ, ಹೋಟೆಲ್ಗಳು ಯಾವೂ ಇಲ್ಲ ಮೇನ್ ರೋಡ್ ಇಲ್ಲಿ. ಬಟ್ ಏನಿದು ಎಲ್ಲ ಟೀ ಕ್ಯಾಂಪ್ ಹಾಕಿದ್ದಾರೆ. ಈಗ ಫುಲ್ ಚಳಿ ಚಳಿ, ಏನು ರೋಡೇ ಕಾಣಿಸ್ತಿಲ್ಲ. ಟೈಮ್ ಎಷ್ಟು? ನಿದ್ದೆ ಬಂತ ಎಲ್ಲರಿಗೂ? ನಿದ್ದೆ ಬಂತ? ಆಚೆ ಕಡೆ ಏನು ಕಾಣಿಸ್ತಿಲ್ಲ ಅಷ್ಟೇ. 7:30 ತಿಂಡಿಗೆ ಬರಕ್ ಹೇಳಿದ್ರು. ಈಗ ಎದ್ದು ಹಿಂಗಕ್ಕೆ ರೆಡಿಯಾಗಿ ಟಿಫನ್ಗೆ ಹೋಗ್ತಾ ಇದೀವಿ. ಹೋಗೋಣ, ಅದ್ರಲ್ಲೇ ಬೆಚ್ಚಿರ್ತದೆ. ರೆಡಿಯಾಗಿ ತಿಂಡಿ ಮಾಡ್ಕೊಂಡು ಇಲ್ಲಿಂದ ಹೊರಡೋದು. ಎಲ್ಲ ಅವರೆಲ್ಲ ಹೋದ್ರ ಅಲ್ಲೇ? ತಿಂಡಿಗೆ ಬಂದಿದ್ದಾರೆಲ್ಲ, ಟಿಫನ್ ಮಾಡಿದ್ದಾರೆ. ಏನು ಅವಲಕ್ಕಿ, ಅವಲಕ್ಕಿ 2 ಅವಲಕ್ಕಿನೇ. ಸ್ವಲ್ಪ ಯಾಕತ್ತೆ ಬೋಂಡ ಇಲ್ಮಮ್ಮ. ಬಜ್ಜಿ 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 ಬೋಂಡ ಬಿಸಿ ಬಿಸಿ ಬರ್ಬೇಕು. ಬಿಡ್ತಾರೆ ಈಗ. ಬಿಸಿದು ತತ್ತೀನಿ ಅಂತ, ಬಿಸಿದೇ ತಂದ್ಕೊಡೋದು ಅಂತ ಹೇಳಿದ್ವಿ. ಹೌದಾ? ಕೊಡೆ. ಅವಲಕ್ಕಿ, ಚಿತ್ರಾನ್ನ, ಚಟ್ನಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ. ಇದು ಬಂದು ಡೇ 2. ಅಯೋಧ್ಯೆಯಿಂದ ನಾವು ಇವತ್ತು ಕಾಶಿಗೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆನೆ 8 o'clock ಅಷ್ಟರಲ್ಲಿ ಟಿಫನ್ ರೆಡಿ ಇದೆ ಅಂತ ಹೇಳಿದ್ರು. ಹಂಗಾಗಿ ಈಗ ನಾವೆಲ್ಲರೂ ಟಿಫನ್ ಮಾಡೋಕ್ಕೆ ಅಂತ ಕೆಳಗಡೆ ಬಂದಿದ್ದೀವಿ. ಇವತ್ತು ಅಯೋಧ್ಯೆಯಿಂದ ಕಾಶಿಗೆ 4 hours ಬಸ್ ಜರ್ನಿ ಇದೆ. ನಮ್ಮ ಜರ್ನಿ ಹೇಗಿತ್ತು, ಎಷ್ಟು ಕಲರ್ಫುಲ್ ಆಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಆಯ್ತು. ಬಜ್ಜಿ ನೋಡಿ ತಿಂಡಿ ಹೆಂಗೈತೆ? ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ. ಸೂಪರ್ ಅಣ್ಣ. ಹೆಂಗ್ ತಿನ್ಬೇಕು ತೋರ್ಸ್ ಮಮ್ಮ ಬೋಂಡನ. ಚಟ್ನಿ ಗಜ್ಜು ಮಮ್ಮ. ಈಚಿಟ್ಟವೆ ಈ ಕಡೆ ಹಿಂಗೆ ಅಂತೆ. ಬೋಂಡ ದಪ್ಪ ತಗೊಂಡಿದ್ಯಾ? ಟಿಫನ್ ಎಲ್ಲ ಆಯಿತು, ತುಂಬಾ ಚೆನ್ನಾಗಿತ್ತು.
ಪ್ರತಿದಿನ ಒಂದಕ್ಕಿಂತ ಒಂದು ಟೈಮಲ್ಲಿ ಡಿಫ್ರೆಂಟಾಗಿ ಟಿಫನ್ ಎಲ್ಲ ಮಾಡ್ತಾಯಿದ್ರು. ನಮ್ಮ ಅದೃಷ್ಟ ಏನಪ್ಪ ಅಂದರೆ ಹೊರಗಡೆ ತಿನ್ನೋದು ತಪ್ಪು, ಮನೆಯಲ್ಲಿ ಮಾಡಿದ ಥರನೇ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಎಲ್ಲ ಕಪಲ್ಸ್ಗಳನ್ನೂ ಸೇರಿಸಿ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಒಂದು ಖುಷಿ ಆಗಲಿ ಅಂದ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿದ್ದರು ಮಾಡೋಕ್ಕೆ. ಹಂಗಂದ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡಿಕೊಟ್ಟೆ. ಯಾರ್ಯಾರೆಲ್ಲ ಬಂದಿದ್ರು ನಮ್ಮ ಜೊತೆ ಅಂತ ನೀವು ಇಲ್ಲಿ ನೋಡ್ಬೋದು. ಎಲ್ಲರೂ ಬಂದು ಆಲ್ಮೋಸ್ಟ್ ಕುಣಿಗಲ್ ಅವರೇ. ನನಗೆ ಗೊತ್ತೇ ಇರಲಿಲ್ಲ ಯಾರು ಅಂತ, ಬಟ್ ಅವ್ರನ್ನೆಲ್ಲ ಮೀಟಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ತುಂಬಾ ತಿಳ್ಕೊಂಡಿದ್ದಾರೆ, ತುಂಬಾ ನಾಲೆಡ್ಜ್ ಇದೆ ಎಲ್ಲರಿಗೂ. ಅವ್ರ ಹತ್ರ ನಮಗೂ ಕೂಡ ಎಷ್ಟೋ ವಿಷಯಗಳು ಗೊತ್ತಾಯಿತು ಇವರಿಂದ. ಎಲ್ಲರನ್ನ ಮೀಟ್ ಮಾಡಿ ಪ್ರತಿಯೊಬ್ಬರು ಅಷ್ಟೇ ನಾವು ಚಿಕ್ಕವರು ಅಂತಲೂ ನಮ್ಮನ್ನು ಒಂದ್ಸಲ ಇದು ಮಾಡಲಿಲ್ಲ. ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಖುಷಿಯಾಗಿದ್ದರು. ಇವ್ರ ಜೊತೆ ಟ್ರಿಪ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಹಾಗೆ ನಾವು ಕೂಡ ಇಲ್ಲಿಂದ ಈಗ ಹೊರಡ್ತಿದ್ವಲ್ಲ ಅಂತ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಈಗ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಚೆನ್ನಾಗಿ ಬಂತು. ಅಲ್ಲೊಂದು ಈ ಥರ ಡೆಕೋರೇಷನ್ ಹಾಕಿದ್ರು, ಅದಕ್ಕೆ ಫೋಟೋನ ತಗೊಂಡ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದು ಟೈಮ್ ಎಷ್ಟು 8:40 ಆಗಿದೆ. 9 ಗಂಟೆ ಅಷ್ಟರಲ್ಲಿ ಇಲ್ಲಿಂದ ಚೆಕ್ಔಟ್ ಆಗಬೇಕು ಅಂತ ಹೇಳಿದರು. ರೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಬಟ್ ಚಳಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಹೊರಟಿದ್ದೀವಿ ಇವಾಗ. ಆಂಟಿ ಆಲ್ರೆಡಿ ಹೊರಗಡೆ ಹೋದರು. ನಾವಿವಾಗ ಲಗೇಜ್ ಎಲ್ಲ ತಗೊಂಡು ಆಚೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ನಾವು ಹೋಗ್ತಿರೋದು ಕಾಶಿಗೆ. 4 hours ಬಸ್ಸಲ್ಲಿ ಜರ್ನಿ ಅಂತ ಹೇಳಿದ್ದಾರೆ. ಸಿಕ್ಕಾಬಟ್ಟೆ ಚಳಿ ಇದೆ. ಲೈಕ್ ಟಫ್ ಮಾಡಿ ಹೊರಗಡೆ ತೋರಿಸ್ತೀನಿ ಹೆಂಗಿದೆ ವೆದರ್ ಇವತ್ತು ಅಂತ. ಕಿತಾಕಲ್ ಕೊಡ್ಬೇಕಲ್ಲಿ ಎಲ್ಲರೂ ರೂಮ್ ಎಲ್ಲ ಇಲ್ಲಿ ಅಕ್ಕಪಕ್ಕದಲ್ಲೇ ಸಿಕ್ಕಿತ್ತು. ಹೊರಡೋಣ. ರೂಮ್ ಎಲ್ಲ ಖಾಲಿ ಮಾಡಿದ್ರ? ಏನಾದ್ರು ಬಿಟ್ಟಿದ್ದೀರಾ? ರೂಮ್ ಬಿಟ್ಟೋಗಕ್ ಬೇಜಾರು ಏನಾದ್ರು ಆಗ್ತಾ ಇತ್ತಾ? ಹೌದಾ? ಮೆಮೊರಿ. ಒಂದೊಂದ್ ಕಡೆ ನೀರೇ ಇರಲ್ಲ, ಹಂಗ್ ನೋಡಿದ್ರೆ ಪರವಾಗಿಲ್ಲ ಅಷ್ಟೇ. ಈ ವಾತಾವರಣಕ್ಕೆ ಸ್ವಲ್ಪ ಬೇಕಿತ್ತು. ಹೌದು, ಊಟ ಇಲ್ದಿದ್ರು ಪರವಾಗಿಲ್ಲ, ಬಿಸಿನೀರು ಬೇಕಿತ್ತು. ಅದೊಂದು ಪ್ರಾಬ್ಲಮ್ ಆಯ್ತು. ಅಲ್ಲಿ ಬನ್ನಿ, ಇವತ್ತು ನೈಟು ಬಿಸಿನೀರು ಕೊಡ್ಸೋಣ. ಹೊರಟಿದ್ದೀವಿ. ವೆದರ್ ನೋಡ್ತಿರ್ಬೋದು. ಆಲ್ಮೋಸ್ಟ್ 9 ಗಂಟೆ. ಇನ್ನೇನು ಹೆಂಗಿದೆ ನೋಡಿ ಹಿಂದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಹೊರಡೋಣ. ಏನನ್ಸ್ತೈತೆ ಹೋಗೋಕ್ಕೆ ಬಿಟ್ಟು ರೂಮ್ನ? ಚೆನ್ನಾಗಿದೆ. ಫುಲ್ಲು 3rd floor ಅಲ್ಲಿ ಸಿಕ್ಕಿತ್ತು ರೂಮ್ ನಮಗೆ. ಚೆನ್ನಾಗಿದೆ. ಬಟ್ ಇಲ್ಲಿ ನಿಂತ್ಕೊಂಡು ಫೀಲ್ ಮಾಡಕ್ ಆಗ್ತಿಲ್ಲ ಅಷ್ಟೇ, ಚಳಿ. ಹೊರಡೋಣ. ಯಾಕೆ ವೇಟು? ಹಿಂಗಿದೆ ನೋಡಿ ವೆದರ್. ಅಲ್ಲಿ ಫೋಟೋ ಶೂಟ್ ಮಾಡ್ತಾವ್ರೆ. ಇರ್ಲಿ ಬಾಕಾವ್ಯ. ಫೋಟೋ ಶೂಟ್ ಮಾಡಕ್ಕೆ ಚೆನ್ನಾಗಿದೆ. ಬಟ್ ಈ ಥರ ಇದೆ. 9 ಗಂಟೆ, ಇನ್ನು 4 ಗಂಟೆ 5 ಗಂಟೆ ಅಂತ ಅನಿಸ್ತಿದೆ, ಅಷ್ಟು ಕೋಲ್ಡ್. ಇದು ನಾವು ಉಳ್ಕೊಂಡಿದ್ದಂಥ ಹೋಟೆಲ್ RBS. ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಇದು ನಾವು ಬಂದಿರೋ ಬಸ್. ಯಾಕೆ ಬ್ಯಾಗ್ ಒಳಗೆ? ಹಾ, ಬೇಕಾಗುತ್ತೆ. ಬೆಳಗಿನ ಒಳ್ಳೆ ಮೂಡಿದ ಬಾನಲಿ ನನ್ನೆಂಟಿಯು ಕೂತವಳೆ ಹಿಂಗಡೆ ಇವತ್ತು ನಾವು ಕುಣಿಗಲ್ಲಿಂದ ಹೊರಟು, ನಿನ್ನೆ ಕುಣಿಗಲ್ಲಿಂದ ಹೊರಟು ಅಯೋಧ್ಯೆಗೆ ಬಂದು ಅಯೋಧ್ಯೆ ಬಾಲರಾಮನ ದರ್ಶನ ಮಾಡಿಕೊಂಡು ಇವತ್ತು ಬಸ್ಸಲ್ಲಿ ಕೂತಿದ್ದೀವಿ. ಇವತ್ತು ಸಾಯಂಕಾಲ ಎಲ್ಲರೂ ಕಾಶಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮೈಕ್ ಇರೋದ್ರಿಂದ ಮೈಕ್ ಒಂದಷ್ಟು ಯೂಸ್ ಮಾಡ್ಕೋಬೋದು, ಎಲ್ಲರೂ ಇದೇ ಮಾಡ್ಬೋದು, ಹಾಡು ಹೇಳ್ಬೋದು. ಅವಕಾಶ ಚೆನ್ನಾಗಿ. ಹಾಡು ಹಾಕ್ಸ್ತೀನಿ, ಗೀಡ್ ಹಾಕ್ಸಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಗೀಡ್ ಇಲ್ವಂತೆ.
ಅದು ಈ ನಿಮ್ಮ ಅಂತ್ಯಾಕ್ಷರಿ ಆಗ್ಬೋದು, ಹಾಡುಗಳಿಗೆ ಅವಕಾಶ ಇರೋದ್ರಿಂದ ಯೂಸ್ ಮಾಡ್ಕೊಳ್ಳೋಂಥದ್ದು ಇದ್ದೇ ಇದೆ. ಹಲೋ ಹಲೋ ಬೈಕ್ ಟೆಸ್ಟಿಂಗ್. ಹಲೋ ಓಕೆ, ಹೊರಡ್ತಾ ಇದೀವಿ ಇವಾಗ ಕಾಶಿಯಿಂದ. ಸಾರಿ, ಅಯೋಧ್ಯೆಯಿಂದ ಕಾಶಿಗೆ. ಸರ್, ಅಯೋಧ್ಯೆ ಮುಗೀತಲ್ವಾ? ರಾಮಂಗ್ ಒಂದ್ಸಲ ಎಲ್ಲಾರು ಹೇಳ್ಬಿಡಿ, ಜೈಕಾರ ಹಾಕ್ಬಿಡಿ. बोलो श्री रामचंद्र महाराज की जय। बोलो श्री रामचंद्र महाराज की जय। बोलो श्री रामचंद्र महाराज की जय। जय श्री राम। जय श्री राम। ವಿಘ್ನ ವಿನಾಯಕನಿಗೆ जय। ಜೈ ಕಾಶಿ ವಿಶ್ವನಾಥ ಕಿ जय। ಜೈ ಶ್ರೀ ರಾಮಚಂದ್ರ ಕಿ जय। ಜೈ ಬದ್ರಿನಾಥ್ ಕಿ जय। ಜೈ. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನ 4 to 5 ಅವರ್ ಜರ್ನಿ ಇರುತ್ತೆ. ಇದೇನ್ರಿ ನಿನ್ನೆ ಎಲ್ಲ 3 to 4 hours ಇಲ್ಲ ಇಲ್ಲ, ಸ್ವಲ್ಪ ಟ್ರಾಫಿಕ್ ಇದೆ. ಹೇಳ್ತೀನಿ. ಸರ್, 4 to 5 hours ಏನ್ ಮಾಡೋದು ಈಗ? ಟೂರ್ ಗೈಡ್ ಏನಿದಾರಲ್ಲ ಎಲ್ಲ ಎಂಟರ್ಟೈನ್ಮೆಂಟ್. ಅದಕ್ಕೆ ಕೇಳ್ತಾ ಇರೋದು ಅವ್ರನ್ನೇ. ಎಂಟರ್ಟೈನ್ಮೆಂಟ್ ನಾವೇನ್ ಮಾಡಕ್ಕಾಗಲ್ಲ. ಒಬ್ಬೊಬ್ರು ನಾ ಕರೆಸ್ತೀನಿ, ಒಬ್ಬೊಬ್ರು ಪರಿಚಯ ಮಾಡ್ಕೊಳ್ಳಿ, ಏನೇನ್ ಕೆಲಸ ಮಾಡ್ತಿದಾರೆ, ಏನು ಎಂತ ಅವ್ರ ಹೆಸರು ಮೂಡು. ಅದಾದ್ಮೇಲೆ ಆಳ್ಗಳು ಆಸಕ್ತಿ ಆಗಿ ಮೈಕ್ ಆನ್ ಮಾಡಿಲ್ಲ, ಟ್ರೈ ಮಾಡಿದ್ವಿ ನಾವು. ನೀವು ಹೇಳಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಪಕೋಡ ಸಕ್ಕತ್ತಾಗಿತ್ತು. ಹೌದಾ? ಅದೇ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ. ಇರ್ಲಿ ಇರ್ಲಿ, ಪರವಾಗಿಲ್ಲ. ತಿನ್ನೋದಿಕ್ಕ ಚಳಿಗೆ ಮಾಡೋಣ. ಈಗ ಒಬ್ಬೊಬ್ಬರಾಗಿ ಬನ್ನಿ, ಅವರ ಪರಿಚಯ ಮಾಡ್ಕೊಳ್ಳಿ. ಅವ್ರ ಹೆಸರು, ಊರು, ಏನ್ ಮಾಡ್ಕೊತಾ ಇದೀರಾ, ಹೌಸ್ ವೈಫ್, ಏನ್ ಕೆಲಸದಲ್ಲಿದ್ದೀರಿ, ಏನು ಅವ್ರ ಫ್ಯಾಮಿಲಿ ಪರಿಚಯ ಮಾಡ್ಕೊಳ್ಳಿ. ಒಂದು ಎಂಟರ್ಟೈನ್ ಆಗಿದೆ. ನೀವು ಮಾಡ್ಲಿಲ್ಲ, ನನ್ನ ಪರಿಚಯ ಹೇಳ್ದೆ, ನನ್ನಲ್ಲೇ ಹೇಳಿದೆ. ಗೊತ್ತಿಲ್ಲ, ಹೇಳಿ. ಇರ್ಲಿ, ನನ್ನ ಹೆಸರು ಮೋಹನ್ ಅಂತ. ನಮ್ಮ ಮೂಲತಃ ಬಂದು ಚಂದ್ರಕೊಂಡದವರು. ಓಕೆನಾ? ನಮ್ದು ಈ ಫೀಲ್ಡ್ ಅಲ್ಲಿ ಬಂದು 5 ವರ್ಷ. ಮುಂಚೆ ನಾವು ಬೇರೆ ಕೆಲಸ ಮಾಡ್ಕೊಂಡಿದ್ದು. ಈ ಲೈನಿಗೆ ಬಂದು ಒಂದು 5 ವರ್ಷ ಆಯ್ತು. ಒಟ್ಟು ಟ್ರಾವೆಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ 15-16 ವರ್ಷ ಆಗಿದೆ. ಇದು ನಮ್ಮ ಇದು. ಓಕೆನಾ? ಮದುವೆ ಆಗಿ 2 ಮಕ್ಳಿದ್ದಾರೆ. ಫಸ್ಟ್ನೇ ಮಗಳು ಬಂದು 3ನೇ ಕ್ಲಾಸ್ ಹೋಗ್ತಾ ಇದಾರೆ. ಇನ್ನು 2ನೇ ಮಗ ಬಂದು ಫಸ್ಟ್ ಸ್ಟ್ಯಾಂಡರ್ಡ್. ಫ್ಯಾಮಿಲಿ ಎಲ್ಲಿದ್ದಾರೆ? ಫ್ಯಾಮಿಲಿ ಎಲ್ಲ ಊರಲ್ಲೇ ಇದ್ದಾರೆ. ನೀವು ಇಲ್ಲೇ ಇರೋದಾ ಇಲ್ಲ ಓಡಾಡ್ತೀರಾ? ನಾನು ಇಲ್ಲೇ ಓಡಾಡ್ತಾ ಇರ್ತೀನಿ, ಔಟ್ ಆಫ್ ಕಂಟ್ರಿ. ಮತ್ತೆ ಇಲ್ಲಿ ಜಾಸ್ತಿ ಈ ಕಡೆ ಓಡಾಡ್ತಾ ಇರ್ತೀವಿ. ತಿಂಗಳಿಗೆ ಒಂದ್ಸರಿ ಊರ್ಗೆ ಹೋಗ್ತೀವಿ. ಇದು ಹೋದಾಗ ಒಂದ್ 5 ದಿವಸ 10 ದಿವಸ ಇರ್ತೀವಿ. ವಾಪಸ್ ಬಂದ್ರೆ 1-1.5 ತಿಂಗಳು ಇಲ್ಲೇ ಟ್ರಿಪ್ ಮಾಡ್ತೇವೆ. ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತೀರಾ ಟ್ರಿಪ್ಗೆಲ್ಲ? ನಮ್ಮ ಮನೆಯವ್ರನ್ನ ಇನ್ನೂ ಕರ್ಕೊಂಡು ಹೋಗಿಲ್ಲ, ಮುಂದೆ ಕರ್ಕೊಂಡು ಹೋಗಿ ಸರ್. ಓಕೆ, ಇಷ್ಟು ನಮ್ದು ಇದು. ಈಗ ಬನ್ನಿ ಒಬ್ಬೊಬ್ಬರಾಗಿ. ಮೇಕಪ್ ಆರ್ಟಿಸ್ಟ್ ಕೆಲಸ ಮಾಡ್ತೀನಿ ಅಂಡ್ ಕುಣಿಗಲ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ಆಗಿಲ್ಲ, ಅನ್ಮ್ಯಾರಿಡ್. ಸದ್ಯದಲ್ಲೇ ಆಗ್ತಾರೆ, ಸದ್ಯದಲ್ಲೇ ಆಗ್ತೀನಿ. ರೆಡಿ ಇದ್ದಾರೆ. ಹೌದು, ಆಲ್ರೆಡಿ ಕಮಿಟೆಡ್, ಅದಕ್ಕೆ ಹೇಳಿದ್ರಷ್ಟೇ. ನನ್ನ ಹೆಸರು ಪೂಜಾ ಅಂತ. ನಾನು ಕುಣಿಗಲ್ಲಿಂದ ಬಂದಿರೋದು. ಮದ್ವೆ ಆಗಿದೆ, 2 ಮಕ್ಳಿದ್ದಾರೆ. ಚಳಿ ಜಾಸ್ತಿ ಅಂತ ಮಕ್ಳನ್ನ ಕರ್ಕೊಂಡ್ ಬಂದಿಲ್ಲ. ಮಕ್ಳನ್ನ ನೋಡ್ಕೊಳಕ್ಕೆ ಅಂತ ಮನೆಯವ್ರು ಅಲ್ಲಿ ಉಳ್ಕೊಂಡಿದ್ದಾರೆ. ಬೇಡ, ಪರವಾಗಿಲ್ಲ, ನಾವಿಬ್ರೇ ಬರ್ತೀವಿ. ಇವಾಗೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಬರೋಣ ಅಂತ. ನಾನು ಮೇಕಪ್ ಆರ್ಟಿಸ್ಟು ಮತ್ತೆ ಮೇಕಪ್ ಎಜುಕೇಟರ್. ಇವಾಗ ಅಕಾಡೆಮಿನ ಮಾಡಿ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಈಗ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ನಾನು ಜನಾರ್ದನ್ ಸರ್ ಹತ್ರ 2 ವರ್ಷ ಕೆಲಸ ಮಾಡಿದ್ದೀನಿ. ಅವ್ರ ಸ್ಕೂಲಲ್ಲಿ ಟೀಚರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ತುಂಬಾನೇ ಖುಷಿಯಿಂದ ಹೇಳ್ಕೊಂತೀನಿ. ಇವತ್ತು ಅಷ್ಟು ಅವ್ರ ಹತ್ರ ಕ್ಲೋಸ್ ಆಗಿ ನಾನು ಇದ್ದೀನಿ ಅಂದ್ರೆ ಮಗಳು ತರ ಟ್ರೀಟ್ ಮಾಡ್ತಿದ್ರು. ಅವಾಗ್ಲೂ ಹೆಂಗಿದ್ರು ಈಗ್ಲೂ ಹಂಗೆ ಇದ್ದಾರೆ. ಯಾರನ್ನು ಮರೆಯಲ್ಲ ಲೈಫಲ್ಲಿ. ಅವ್ರಂತೂ ನಿಜವಾಗ್ಲೂ ಹೇಳಕ್ ಖುಷಿ ಆಗುತ್ತೆ. ಇಲ್ಲ ಇಲ್ಲ, ಹೇಳ್ಬೇಕು, ಗೊತ್ತಾಗ್ಬೇಕಲ್ಲ. ಎಲ್ಲರ ಹತ್ರನೂ ಈ ತರ ಇರಕ್ ಆಗಲ್ಲ. ಹೌದು, ನಮ್ಮ ಅಪ್ಪ ನೆನ್ನೆ ನಿಮ್ಮ ನೋಡಿದ ತಕ್ಷಣ ಹೇಳಿದ್ರು ಎಷ್ಟು ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದಾರೆ ಅಂತ. ಟ್ರಿಪ್ ಎಲ್ಲೋ ಬೋರ್ ಅಂತ ಏನು ಅನ್ನಿಸ್ತಿಲ್ಲ. ಇನ್ನು ಇವಾಗ ಚೆನ್ನಾಗಿ ಆಗ್ತಿದೆ. Day 2 ಎಲ್ಲರೂ ಓಪನ್ ಅಪ್ ಆಗ್ತಿದೀವಿ. ನಾನು ಯಾರ್ಯಾರು ಅಂತ ಮುಖನೇ ನೋಡಿರ್ಲಿಲ್ಲ ಸರಿಯಾಗಿ. ಎಷ್ಟು ಜನ ಇದೀವಿ ಟೀಮಲ್ಲಿ ಅಂತಾನೆ ಗೊತ್ತಿರ್ಲಿಲ್ಲ. ಈಗ ನೋಡ್ತಾ ಇದ್ದೀನಿ. ನನ್ನ ಪರಿಚಯ ಅಷ್ಟೇ. ಲೈಫಲ್ಲಿ ಯಾವಾಗ್ಲೂ ಬ್ಯುಸಿ ಆಗಿರ್ಬೇಕು ಅನ್ನೋದು ನನಗಿಷ್ಟ. ಅದಕ್ಕೆ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ಅದರಲ್ಲೂ ಕೂಡ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಏನ್ ಮಾಡಿದ್ವಿ,
ಎಲ್ಲದೂ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಯಾರಾದ್ರೂ ಯೂಟ್ಯೂಬ್ ನೋಡೋ ಇಂಟ್ರೆಸ್ಟ್ ಇರೋರು ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಏನು ಯೂಟ್ಯೂಬ್ ನೇಮ್? ಟಾಕ್ ವಿತ್ ಪೂಜಾ ಅಂತ, ಟಾಕ್ ವಿತ್ ಪೂಜಾ ಕುಣಿಗಲ್ ಅಂತ ಸರ್ಚ್ ಮಾಡಿದ್ರೆ ನಂದು ಯೂಟ್ಯೂಬ್ ಚಾನಲ್ ಬರುತ್ತೆ. ಇಲ್ಲಿ ಆ ಟ್ರಿಪ್ ವಿಡಿಯೋಸ್ನು ಹಾಕ್ತೀನಿ, ಅಲ್ಲೊಂದ್ಸಲ ಹೋಗಿ ನೋಡಿ ಎಲ್ಲರೂ. ಥ್ಯಾಂಕ್ ಯು. ಹೇಳ್ದು ಫಸ್ಟ್ ಉದ್ದೇಶ ಅಪ್ಪ ಅಮ್ಮ ಅವರು ತುಂಬಾ ದಿನದಿಂದ ಆಸೆ ಇತ್ತು. ಅಯೋಧ್ಯೆ ಓಪನ್ ಆದಾಗ್ಲೇನೆ ನಾವೊಂದ್ಸಲ ಹೋಗ್ಬೇಕು ಅಂತ ಹೇಳ್ತಿದ್ರು. ನಾವ್ ಇಷ್ಟು ಬೇಗ ಬರ್ತೀವಿ, ಈ ತರ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಲ್ಲರಿಗೂ ಥ್ಯಾಂಕ್ಸ್. ಅದು ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹೆಂಗಪ್ಪ ಹೋಗೋದು, ಹೆಂಗ್ ಹೋಗೋದು, ಇಷ್ಟು ದೂರ ಸಖತ್ತು ಭಯ ಇತ್ತು. ನಾವೇ ಬರೋದು ಕಷ್ಟ. ಈಗ ಟ್ರಾವೆಲ್ಸ್ ಅಂದಾಗ ಹೆಂಗಿರುತ್ತೋ ಏನೋ, ಫಸ್ಟ್ ಟೈಮ್ ಈ ತರ ಬಂದಿರೋದು. ಅದು ಕೂಡ ಚೆನ್ನಾಗೇ ಇದೆ, ಪರವಾಗಿಲ್ಲ, ಖುಷಿ ಆಯ್ತು. ಅವ್ರಿಗೆ ಏನನ್ಸ್ತು ಕೇಳೋಣ, ಅವ್ರಿಗೋಸ್ಕರನೇ ಬಂದಿದ್ದು. ಆಕ್ಚುಲಿ ಎಲ್ಲರೂ ಬರ್ಬೇಕಂತಾನೆ ಪ್ಲಾನ್ ಇದ್ದಿದ್ದು ಫಸ್ಟು. ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 7 to 8 ಮೆಂಬರ್ಸ್ ಬಂದ್ರೆ ಜಾಸ್ತಿ ಆಗುತ್ತೆ. ಅದೆಲ್ಲ ಯೋಚನೆ ಮಾಡ್ಕೊಂಡು ಈಗ ಅವರಿಗೆ ಹೋಗೋಣ ಅಂತ ಹೇಳ್ಬಿಟ್ಟಿದೀನಿ, ಬೇಜಾರಾಗಬಾರ್ದು ಅಂದ್ಬಿಟ್ಟು ಬರೋಣ ಹೊರಟಿದೀವಿ, ಹೋಗಿ ಬಂದ್ಬಿಡೋಣ. ಮನೆಯವ್ರು ಹೇಳಿದ್ರು ಅವ್ರನ್ನ ಕರ್ಕೊಂಡು ಹೋಗಿ ಬಂದ್ಬಿಡು, ಆಮೇಲೆ ನಾವು ಹೋಗೋಣ, ಟೈಮ್ ಇದೆ, ಇನ್ನು ಮಕ್ಕಳು ದೊಡ್ಡವರಾದ್ಮೇಲೆ ತೋರ್ಸೋಣ. ಅಯೋಧ್ಯೆ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಮಕ್ಳನ್ನ ಕರ್ಕೊಂಡು ಮತ್ತೆ ಬರ್ತೀವಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೂಪರ್, ತುಂಬಾನೇ ಚೆನ್ನಾಗಿದೆ. ಅವ್ರಿಗೆ ಖುಷಿ ಆದ್ರೆ ಸಾಕು ಅಷ್ಟೇ. ಆರೋಗ್ಯ ಚೆನ್ನಾಗಿದ್ದಂಗೆ ಎಲ್ಲರೂ ಟ್ರಿಪ್ ಮಾಡ್ಕೊಂಡು ಎಲ್ಲ ಇನ್ನು ಓಡಾಡೋ ಶಕ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಓಡಾಡ್ಕೊಂಡು ಟ್ರಿಪ್ ಮಾಡ್ಕೊಂಡು ಇದೇ ತರ ಖುಷಿಯಾಗಿರಿ ಎಲ್ಲರೂ. ನಿಮ್ಮನ್ನೆಲ್ಲ ನೋಡಿ ನಿಜವಾಗ್ಲೂ ಖುಷಿ ಆಯ್ತು. ಇಷ್ಟು ಚಳಿಲಿ ಹೆಂಗಪ್ಪ ಇವರೆಲ್ಲ ಅಂತ ನಾನ್ ಅನ್ಕೊಂತಿದ್ದೆ. ನಮಗಿನ್ನ ಫಾಸ್ಟ್ ಆಗಿ ರೆಡಿಯಾಗಿ ನೀವೇ ಬಂದಿದ್ದೀರಾ ಎಲ್ಲರೂ. ನಮ್ಮಿಂದಾನೇ ನೆನ್ನೆ ಒಂದ್ ಸ್ವಲ್ಪ ಲೇಟ್ ಆಯ್ತು, ಸೂಟ್ ಕೇಸ್ ಲಾಕ್ ಆಗಿ ಪ್ರಾಬ್ಲಮ್ ಆಯ್ತು ಅಷ್ಟೇ. ಇಲ್ಲಾಂದ್ರೆ ನಾವು ಬೇಗ ಬರ್ತಿದ್ವಿ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ, ನಮ್ಮಿಂದ ಏನಾದ್ರು ಬೇಜಾರಾಗಿದ್ರೆ. ನಿಮ್ಗಿನ ಎಲ್ಲರಿಗಿನ ತುಂಬಾ ಚಿಕ್ಕವರು, ಏನಾದ್ರು ತಪ್ಪು ಮಾಡಿದ್ರೆ ಹೇಳಿ, ಇಟ್ಕೊಂತೀವಿ. ಇಲ್ಲ ಹೇಳಿ, ನಮಗೆ ನಾವು ಸರಿ ಮಾಡ್ಕೊಂತೀವಿ. ಇಲ್ಲ, ಅವ್ರ ತಪ್ಪನ್ನು ತಪ್ಪುತ್ತಾರ ಹೇಳೋದೇ ಇಲ್ಲ. ಥ್ಯಾಂಕ್ ಯು. ಅಲ್ಲಿ ನಮ್ಮ ಟ್ರಿಪ್ಪಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ಅವರ ಫ್ಯಾಮಿಲಿ ಪರಿಚಯ, ಅವರ ಪರಿಚಯ ಎಲ್ಲದನ್ನು ಮಾಡಿಕೊಂಡು, ಹಾಗೆ ಟ್ರಿಪ್ ಬಗ್ಗೆ ಕೆಲವೊಂದಷ್ಟೆಲ್ಲ ಮಾತಾಡಿದ್ರು. ತುಂಬಾ ವಿಷಯಗಳನ್ನ ತಿಳ್ಕೊಂಡ್ವಿ ಅಂತಲೇ ಹೇಳ್ಬೋದು. ಬಟ್ ಎಲ್ಲರದನ್ನು ವೀಡಿಯೋ ಹಾಕೋಕ್ಕೆ ಬೇಡ ಅಂದ್ಕೊತೀನಿ, ಯಾಕಂದರೆ ಪರ್ಸ್ನಲ್ ವಿಷಯಗಳನ್ನೆಲ್ಲ ಆಲ್ಮೋಸ್ಟ್ ಶೇರ್ ಮಾಡಿರ್ತಾರೆ. ಹಂಗಾಗಿ ಬೇಡ ಅಂತ ಅಂದ್ಕೊಂಡು ಕೆಲವೊಂದಷ್ಟು ಮಾತ್ರ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸು. ನಮ್ದು ಮಿಸ್ ಆಗೋದಿತ್ತು ಪ್ರೋಗ್ರಾಮು, ಸೊ ಅವರಿಂದ ನಮ್ಗೆ ಈ ಟ್ರಿಪ್ ಸಿಕ್ತು. ಸೊ ಇಲ್ಲ ಅಂದ್ರೆ ಬರ್ದಿದ್ರೆ ಸ್ಪೆಷಲ್ ಮೂಮೆಂಟ್ಸ್ ಕಳ್ಕೊಳ್ತಾ ಇದ್ವಿ ಅನ್ಸ್ತಾ ಇದೆ. ಸೊ ಎಕ್ಸ್ಟ್ರಾ ಥ್ಯಾಂಕ್ಸ್ ಟು ಪ್ರವಣ ಅಂಡ್ ರಮೇಶ್ ಅಣ್ಣ. ನನ್ನ ಹೆಸರು ಕಮಲಾ ಅಂತ, ಇಬ್ರು ಮಕ್ಳಿದ್ದಾರೆ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು. ಮತ್ತೆ ಚಿಕ್ಕಕ್ಕ ನಾನು. ಮತ್ತೆ ಚೆನ್ನಾಗಿದೆ ಟ್ರಿಪ್ ಎಲ್ಲ. ಮಕ್ಕಳು ಎಷ್ಟು ಜನ ನಿಮ್ಗೆ? ಇಬ್ರು ಇದ್ದಾರೆ. ಮದುವೆ ಆಗಿದೆ, ನಮ್ಮನೆ ಬಂದಿಲ್ಲ. ಆಟೋ ಓಡಿಸ್ತಾರೆ, ಮತ್ತೆ ಮಗ ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟೇ. ನೀವು ಮನೇಲಿ ಇದ್ದೀರಾ? ಕೆಲ್ಸಕ್ಕೆ ಹೋಗ್ತಿದ್ರು, ಹೋಗ್ತಾ ಇದೆ ಇವಾಗ. ನಮಗ್ ಚಿಕ್ಕಮ್ಮ ಅವರು, ಚಿಕ್ಕಮ್ಮ. ಓಕೆ ಮ್ಯಾಮ್, ಇನ್ನೇನು ಹೇಳೋದಿದೆಯಾ? ಅಷ್ಟೇ. ನೀವು ಚೆನ್ನಾಗಿ ನೋಡ್ಕೊಂತ ಇದಾರೆ ನಮ್ಮನ್ನೆಲ್ಲರೂ, ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದೀರಾ. ತುಂಬಾನೇ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸರ್ ಬನ್ನಿ, ತಟ್ಟಿ ಚಪ್ಪಾಳೆ ಹೊಡಿರಿ ಸರ್, ಚಪ್ಪಾಳೆ ಮಾತಾಡಿ. ಹಲೋ, ಗಂಗಣ್ಣ ಅಂತ ನಮ್ಮ ಹೆಸರು. ಹೊಸಕೆರೆಯಿಂದ ಬಂದಿದ್ದೀವಿ. ವ್ಯವಸಾಯ ನಮ್ದು. ನಮ್ಗಿಬ್ರು ಮಕ್ಕಳು, ಇಬ್ರು ಓದ್ತಾ ಇದಾರೆ ಅಷ್ಟೇ. ಏನ್ ಓದ್ತಾ ಇದ್ದಾರೆ ಸರ್ ಇಬ್ರು? ಒಬ್ರು ಇಂಜಿನಿಯರಿಂಗ್ ಮಾಡ್ತಾ ಇದ್ರೆ, ಮಗ ಮನೆ ಕಡೆಗೆ ಇದೆ. ಓಕೆ, ವ್ಯವಸಾಯ ಅಷ್ಟೇ. ಹೌದಾ? ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಹೆಸರು ಸವಿತಾ ಅಂತ. ಈ ಕಡೆ ತಿರುಗಿ. ನನ್ನ ಹೆಸರು ಸವಿತಾ ಅಂತ, ಹೌಸ್ ವೈಫು. ಸ್ವಲ್ಪ ಹತ್ರ ನನ್ನ ಹೆಸರು ಸವಿತಾ ಅಂತ, ಹೌಸ್ ವೈಫು. ಎಲ್ಲಿಂದ ಬಂದಿದ್ದೀರಾ? ಹೊಸಕೆರೆಯಿಂದ ಬಂದಿದ್ದೀನಿ. ನಮ್ಮ ಹಸ್ಬೆಂಡ್ ಅವರೇನೆ. ಓಕೆ, ಇಬ್ರು ಮಕ್ಕಳಿದ್ದಾರೆ. ಮಗ ಡಿಪ್ಲೊಮಾಗ ಹೋಗ್ತಾ ಇದ್ದ, ಯಾಕ ಬೇಜಾರಾಯ್ತು, ಮನೆ ಕಡೆ ಇದ್ದಾನೆ. ಮಗಳು ಇಂಜಿನಿಯರಿಂಗ್ ಮಾಡ್ತಾಳೆ, ಬೆಂಗಳೂರಲ್ಲಿದ್ದಾಳೆ. ಓಕೆ. ನಮಗೆ ಟ್ರಿಪ್ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು, ಸುಮ್ನಾಗಿದ್ವಾಲೆ. ಪೂಜಾ ಫೋನ್ ಮಾಡಿದ್ಲು, ಈ ತರ ಐತೆ ಹೊಡ್ತೀರಾ ಅಂತ. ಆಮೇಲೆ ಪೂಜೆಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಸುಮ್ನಾಗಿದ್ವಾಲೆ. ಆಮೇಲೆ ಕಮ್ಮಿ ಅಮೌಂಟ್ ಆಗಿದ್ರೆ ಡಿಸೈಡ್ ಮಾಡ್ಬೋದಾಗಿತ್ತು.
ಜಾಸ್ತಿ ಅಮೌಂಟ್ ಅಂತ ಸುಮ್ಮನಾಗಿದ್ವು. ಆಮೇಲೆ ನಮ್ಮ ಮನೆಯವರಿಗೆ ಫೋನ್ ಮಾಡ್ಬಿಡು ಒಂದೇ ಮಾಡಿದ್ರು. ಮಾಡಿರೋ ಅವರು ಒಪ್ಕೊಂಡ್ರು ಹೋಗೋಣ ಅಂತ. ಯೋಚನೆ ಮಾಡ್ಲಿಲ್ಲ, ಮುಂದೆ ಇದ್ರಲ್ಲಿ ಒಪ್ಕೊಂಡ್ಬಿಟ್ರು. ಹಂಗಾಗಿ ನಾವು ಹೊರಟ್ವಿ. ಬಂದ್ಮೇಲೆಲ್ಲ ಖುಷಿ ಆಯ್ತು. ನೀವು ಚೆನ್ನಾಗಿ ನೋಡ್ಕೊಂತ ಇದ್ರ ಟ್ರಿಪ್ ಖುಷಿ ಅನ್ನಿಸ್ತು. ತುಂಬಾ ಖುಷಿಯಾಗಿದ್ದೀವಿ. ಜೈ ಶ್ರೀರಾಮ್ ಅಂತೀವಿ. ಹೊಸಕೆರೆ ಗುಬ್ಬಿ ತಾಲೂಕಿನಿಂದ ಬಂದಿದ್ದೀವಿ. ನಾವು ಪೂಜಾ ಅವ್ರ ಫಾದರ್. ನಾವು ಹೊಸಕೆರೆ ಮಿಲ್ಕ್ ಡೈರಿಲಿ ಟೆಸ್ಟರ್ ಆಗಿ ಕೆಲಸ ಮಾಡ್ತಾ ಇದೀನಿ. ಈಗ ನಮ್ಗೆ ಮೊದಲನೇ ಸಲ ವಿಮಾನದಲ್ಲಿ ಬರ್ಬೇಕು ಅಂತ ಬಹಳ ಆಸೆ ಇತ್ತು. ಅದು ಈ ಸಲ ಈಡೇರಿದೆ. ಅದೇನು ನಮ್ಮ ಪೂಜನಿಂದ ಬಹಳ ಚೆನ್ನಾಗಿದೆ ಬಿಡ್ರಿ. ಅಂತ ಭಯ ಆಗೋದು, ಭಯ ಇತ್ತು ಮೊದಲನೇ ಸಲ. ಏನಿಲ್ಲ, ಈಗ ಆರಾಮಾಗಿ ಹೋಗಿ ಬರ್ಬೋದು ಅಂತ ಅನ್ನಿಸ್ತು. ಇದೆಲ್ಲ ನಮ್ ಪೂಜಂಗೆ ಧನ್ಯವಾದ ಅನ್ಸ್ಬೇಕು. ಅವಳು ಮನಸ್ಸು ಮಾಡೋದ್ರಿಂದ ಅಷ್ಟೇ ನಾವು ಬಂದಿದ್ದು, ಬರಕ್ ಆಗ್ತಿರ್ಲಿಲ್ಲ. ಅದು ನಿಮ್ಮ ಸಹಾಯನೂ ನಮ್ಗೆ ಬಹಳ ಹೆಲ್ಪ್ ಆಯ್ತು. ಚೆನ್ನಾಗಿ ತೋರಿಸ್ತಾ ಇದ್ದೀರಾ. ಅದರಿಂದ ನಿಮ್ಗೂ ನಾವು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀವಿ. ನಮಗೆ ಇಬ್ರು, ಒಬ್ಳು ಪೂಜಾ ಮಗಳು, ಒಬ್ಬ ಮಗ ಇದ್ದಾನೆ. ಮಗ ಮನೆ ಕಡೆಗೆ ಇದ್ದಾರೆ. ನಾವು ಸೀನಿಯರ್ ಸ್ಕೂಲ್ ಎಲ್ಲ ಕಟ್ಕೊಂಡಿದೀವಿ. ಡೈಲಿ ಡ್ಯೂಟಿಗೆ ಹೋಗ್ತಾ ಇದೀವಿ. ನಾವು ರೈತರು. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇದೆ. ಎಲ್ಲರಿಗೂ ಧನ್ಯವಾದ. ನನ್ನ ಹೆಸರು ಇಂದ್ರ ಅಂತ, ಹೊಸಕೆರೆ ಗುಬ್ಬಿ ತಾಲೂಕು. ಅವರೇ ನಮ್ಮ ಹಸ್ಬೆಂಡ್. ಈಗ ನಮ್ಗೆ ಇವರಿಗೆ ಬರ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ಮತ್ತೆ ಫ್ಲೈಟಲ್ಲೂ ಹೋಗ್ಬೇಕು ಅಂತ ಇಷ್ಟ ಆಯ್ತು. ಫ್ಲೈಟಲ್ಲೂ ಬರ್ಬೇಕು, ಅಯೋಧ್ಯೆನೂ ನೋಡ್ಬೇಕು ಅಂತ ಇಷ್ಟ ಆಯ್ತು. ಆದ್ರೆ ತುಂಬಾ ದಿವಸದಿಂದ ಅನ್ಕೊಂಡಿದ್ದು, ಆಗಿರ್ಲಿಲ್ಲ. ಆದ್ರೆ ಈ ಸಲ ಈ ಕುಣಿಗಲ್ನವರೆಲ್ಲ ಹೋಗ್ತಾ ಇರೋದ್ರಿಂದ ಪರವಾಗಿಲ್ಲ, ನಾವು ಹೋಗ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಮಗಳಿಂದ ಮತ್ತೆ ನನ್ನ ತಮ್ಮ ಕೂಡ ಇಲ್ಲೇ ಇರೋದ್ರಿಂದ ನಮ್ಗೆ ಅಲ್ಲಿ ಇದೀವಿ ಅಂತ ಅನ್ಸೋದೇ ಇಲ್ಲ. ನಾವ್ ಇದೇ ಊರಲ್ಲೇ ಕುಣಿಗಲಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ. ಆದ್ರಿಂದ ಇಬ್ರು ಇಲ್ಲೇ ಇರೋದ್ರಿಂದ, ತಮ್ಮ ಮಗಳು ಅದರಿಂದ ಇಲ್ಲೇ ಇರೋದ್ರಿಂದ ನಾವು ಪರವಾಗಿಲ್ಲ ಹೋಗ್ಬೋದು ಜೊತೆಲಿ ಅಂದ್ಬಿಟ್ಟು ಅವ್ರ ಹೆಲ್ಪು ನಾವು ಇಲ್ಲಿ ಬರಾಗಾಯ್ತು. ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಷ್ಟೇನೆ. ಯಾರ್ಯಾರು ನಾವು ಇವತ್ತು ಟ್ರಿಪ್ಪಲ್ಲಿ ಇದ್ವಿ ಎಲ್ಲರೂ ಕೂಡ ಮಾತಾಡಿದ್ರು. ಅವರವರ ಎಕ್ಸ್ಪೀರಿಯನ್ಸು, ಅವರು ಏನು ವರ್ಕ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಪರಿಚಯ ಮಾಡಿಕೊಂಡ್ರು. ಯಾಕಂದರೆ ಎಲ್ಲರೂ ಯಾರಿಗೂ ಇಲ್ಲಿ ಗೊತ್ತಿರಲ್ಲ ಅಲ್ವಾ. ಅವರು ಬಂದು ಆಲ್ಮೋಸ್ಟ್ ಟೀಮು 30 ಮೆಂಬರ್ಸ್, 18 ಜನ ಅವರು ಟೀಮಲ್ಲಿ ಬಂದಿದ್ದರು. ಇವರೆಲ್ಲ ನಮ್ಮ ಕುಣಿಗಲ್ನ ಡಿಸ್ಟ್ರಿಬ್ಯೂಟರ್ಸ್ ಒಂದು ಅವ್ರದ್ದು ಕಮಿಟಿ ಇದೆ ಅಲ್ಲಿ ಅವರು. ಇದರಲ್ಲಿ ನಮ್ಮ ಮಾವನೂ ಕೂಡ ಇದ್ದಾರೆ. ಹಾಗೆ ನಾನು ಜನಾರ್ದನ್ ಸರ್ ಅಂತ ಏನು ಹೇಳಿದೆ, ಅವರು ಮೇಯ್ನ್ ಇದ್ರ ಆರ್ಗನೈಸರ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಇದ್ರಲ್ಲ. ಹಾಗೆ ಒಬ್ಬರು ಪರಿಚಯ ಆಗಿದ್ದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಷ್ಟೋ ವಿಷಯಗಳನ್ನ ನಾವು ಅವರಿಂದ ತಿಳ್ಕೊಂಡ್ವಿ ಅಂತಲೇ ಹೇಳ್ಬೋದು. ಟ್ರಿಪ್ಪು ತುಂಬಾ ಕಲರ್ಫುಲ್ ಆಗಿತ್ತು ಅಂತಲೂ ಹೇಳ್ಬೋದು. ಇನ್ನೂ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸ್ನ ನಾನೀಗ ಆ್ಯಡ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಕರೆದಿದ್ದು ನಮಗೆ ತುಂಬಾ ಖುಷಿ. ನಾವು ಈ ವಯಸ್ಸಿನಲ್ಲಿ ನಾನು ನೋಡ್ತೀನಿ ಅದು ಕನಸಲು ಕಟ್ಟಿರ್ಲಿಲ್ಲ. ಇಲ್ಲಿಂದನೇ ನಾನು ಧನ್ಯವಾದ ಹೇಳ್ಬಿಟ್ಟು ದೇವರಿಗೆ ಆಗಲ್ಲ ನನ್ನ ಕೈದಲ್ಲಿ, ವಯಸ್ಸಾಯ್ತು ಅಂತ ತಿಳ್ಕೊಂಡಿದ್ದೆ. ಸುಮಾರು 3-4 ಸಾರಿ ಹೊರಟು ನನಗೆ ಲಭ್ಯ ಕೂಡಿರ್ಲಿಲ್ಲ. ಇವಾಗ ಇವರು ಜನಾರ್ದನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಮಗ ಬಂದು ಹೇಳಿದಾಗ ಕೇಳಪ್ಪ ಒಂದ್ಸಾರಿ ಹಿಂದೆ, ಇಲ್ಲಮ್ಮ ಇಬ್ರಿಬ್ರನ್ನ ಮಾತ್ರ ಸೆಲೆಕ್ಟ್ ಮಾಡವ್ರೆ ಅಂದ್ರು. ಸರಿ ಆಯ್ತು ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಕೊನೆ ಹಂತದಲ್ಲಿ ಅಮ್ಮ ನಿನ್ಗೂ ಬುಕ್ ಮಾಡ್ತಾ ಇದ್ದೀನಿ ಅಂತಂದ. ಬಿಡೋ ನನ್ನ ಕೈಯಲ್ಲಿ ನಡಿಯಕ್ಕಾಗಲ್ಲ, ಅಲ್ಲೆಲ್ಲ ದೂರ ನಡಿಬೇಕಂತೆ ನೋಡಿದವ್ರು ಹೇಳಿದ್ರು ಅಂದೆ. ಅಮ್ಮ ನೀನು ವಾಕ್ ಮಾಡ್ತೀಯಲ್ವಾ, ಅಷ್ಟೇ ಅಲ್ಲೂನು ಬಾ ಅಂದ್ಬಿಟ್ಟು ಬುಕ್ ಮಾಡ್ದ. ನಾವು 3 ಜನ ಗಂಡು ಮಕ್ಳು, ನನಗೆ ಹೆಣ್ಮಕ್ಳಿಲ್ಲ. 3 ಜನದಲ್ಲಿ ಒಬ್ಬ ಏಜೆನ್ಸಿ ಮಾಡ್ತಿದ್ದಾನೆ, ಒಬ್ಬ ಬಿಲ್ ಕಲೆಕ್ಟರ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಅರ್ಚಕರಾಗಿ ಮತ್ತು ರೈತರ ಕೆಲಸನೂ ಮಾಡ್ತಾ ಇದ್ದಾನೆ. 3 ಜನಕ್ಕೂ ಮಕ್ಕಳಿದ್ದಾರೆ, ಮೊಮ್ಮಕ್ಕಳುಗಳು 6 ಜನ ಮೊಮ್ಮಕ್ಕಳಿದ್ದಾರೆ. ನಾನು 74ರಲ್ಲಿ ಮದುವೆಯಾಗಿ ಈಗ 72 ವಯಸ್ಸು ನನಗೆ. ಇಲ್ಲಿವರೆಗೂ ಜೀವನ ಒಟ್ಟಿಗೆ ಸಾಗಿಸಿದ್ದೀವಿ. ಎಲ್ರಿಗೂ ನನ್ಗೆ ಟ್ರಿಪ್ ಕರ್ಕೊಂಬಂದಿದ್ದಕ್ಕೆ ಇನ್ನೊಮ್ಮೆ ನಮಸ್ಕಾರ ನಿಮ್ಗೆ ಹೇಳ್ತೀನಿ. ಮಗಂಗೆ ಹೇಳಿ ಫಸ್ಟ್, ಹೇಳಿ ಮಗಂಗೆ. ಮಗ ಹೇಳೋದ್ಕಿಂತ ಇವ್ರ ಗ್ರೂಪ್ ಅಲ್ಲಿ ನಮಗೆ ಸೇರಿಸ್ಕೊಂಡ್ರಲ್ಲ, ಅವ್ರ ಗ್ರೂಪ್ ಅಲ್ಲಿ ನಮ್ಮನ್ನು ಹಾಕೊಂಡ್ರಲ್ಲ, ಅದಕ್ಕೆ ಹೇಳ್ಬೇಕು ಧನ್ಯವಾದನ ಅಷ್ಟೇ. ಆಮೇಲೆ ಬರ್ತಾ ಬರ್ತಾ ನನ್ಗೇನು ಭಯ ಆಗಿಲ್ಲ. ನನಗೆ ತುಂಬಾ ಖುಷಿ ಆಯ್ತು. ನಮಸ್ಕಾರ, ಜನಾರ್ದನ್ ಅಂತ ಹೇಳಿ
ಅಂತಂದ್ರೆ ಒಂದು ನಾವು ಸ್ವಾಮಿ ವಿವೇಕಾನಂದ ಫ್ಯಾಮಿಲಿ ಅಂತ ಹೇಳಿ ಅನ್ಕೊಳ್ತೀವಿ. ಹಾಗಾಗಿ ಎಲ್ಲರೂ ನಮ್ಮನೆ ಮಕ್ಕಳ ತರ ನಾವು ನೋಡ್ಕೊಳ್ತೀವಿ ಅಲ್ಲಿ. ಮತ್ತೆ ಇನ್ನು ಟೂರ್ ವಿಷಯಕ್ಕೆ ಬಂದಾಗ ನಮ್ಮ ಅಸೋಸಿಯೇಷನ್ ನಲ್ಲಿ ಯಾಕೆಂದ್ರೆ ಸುಮಾರು ಜನಕ್ಕೆ ಒಂದು ಔಟಿಂಗ್ ಸಿಗ್ಲೇಬೇಕು. ಯಾಕೆಂದ್ರೆ 30 ಬಿಸ್ನೆಸ್ ಅಂತ ಮನೇಲೆ ಕೂತಿರ್ತೀವಿ. ಹಾಗಾಗಿ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತಾ ಸುಮಾರು ದಿವಸಕ್ಕೆ ಮುಂಚೆ ಸುಮಾರು ದಿವಸದಿಂದ ಅಯೋಧ್ಯೆ ಪೆಂಡಿಂಗ್ ಇತ್ತು. ಗೊತ್ತಾಗ್ತಾ ಇರ್ತದೆ. ಅಯೋಧ್ಯೆ ಹೋಗ್ಬೇಕು ಅಂತ ಅನ್ಕೊಳ್ತಾನೆ ಇದ್ವಿ. ಮುಂದಕ್ಕೆ ಹೋಯ್ತು ಹೋದ ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಲಾಸ್ಟ್ ಸ್ವಲ್ಪ ಫೈನಲೈಸ್ ಆಯ್ತು. ಎಲ್ಲರೂ ಹೊರಟ್ವಿ. ಅಗೇನ್ ಎಲ್ಲರೂ ಟೈಮ್ನ ಬಿಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ವಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಸೊ ಓಕೆ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಮತ್ತೆ ಏನಪ್ಪ ಅಂದ್ರೆ ಮೇಡ್ ಯೂಸ್ ಆಫ್ ದ ಟೈಮ್ ಮಾಡ್ಕೊಂಡು ಬಂದು ಎಂಜಾಯ್ ಮಾಡ್ತಾ ಇದ್ದೀವಿ. ಮತ್ತೆ ಅವತ್ತು ಪೂಜಾ ಟೀಮ್ ಬಂದಾಗ್ಲೂ ಪಾಪ ಅವ್ರು ಹೆಂಗಿರ್ತಾರೋ ನಮ್ಮ ಜೊತೆ ಅಂತ ಒಂದು ಯೋಚನೆ ಇತ್ತು. ಪೂಜಾ ನನಗೆ ಗೊತ್ತಿತ್ತು, ನೋ ಪ್ರಾಬ್ಲಮ್. ಬಟ್ ಅವ್ರ ಮನೆಯವರು ನಮ್ಮ ಜೊತೆ ಮಿಕ್ಸ್ ಆಗಬೇಕಲ್ಲ, ಯಾಕೆ ನಾವೆಲ್ಲ ಬಿಸ್ನೆಸ್ ಕ್ಲಾಸ್ ಇದ್ದೀವಿ, ಸಮಥಿಂಗ್. ಬಟ್ ಚಿಕ್ಕ ಮಕ್ಕಳು ಇದ್ದಾರೆ, ಒಂದಷ್ಟು ಎಂಜಾಯ್ ಮಾಡ್ತಿದ್ದಾರೆ, ನಮಗೊಂದಷ್ಟು ಎಮರ್ಜೆನ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಫೋಟೋ ಗಿಟ ಹೊಡ್ಕೊಂಡು ಅದನ್ನು ರೀಲ್ಸ್ ಮಾಡ್ಕೊಂಡು ಗುಡ್ ಎನಫ್. ಮತ್ತೆ ಇನ್ನು ಮುಂದೆ ಹಲವಾರು ಪ್ರೋಗ್ರಾಮ್ ಹಮ್ಮಿಕೊಳ್ಳೋಣ. ಚೂರು ಚೆನ್ನಾಗಿ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಬಿಸ್ನೀರು ಬಂದಿಲ್ಲ ಅಂತ ಒಂದು ಕಂಪ್ಲೇಂಟ್, ನಾಳೆ ಬೆಳಿಗ್ಗೆ ಒಂಚೂರು ಫಾಲೋ ಅಪ್ ಮಾಡಿ ಸರ್. ಸರಿ. ಅದರ್ ದ್ಯಾನ್ ದಟ್ ಫುಡ್ ಈಸಿ ಬೆಟರ್ ಅನ್ನಿಸ್ತು ಈ ವ್ಯವಸ್ಥೆ. ಹಾಗೆ ಅದು ಮನೆ ಫುಡ್ ತರ ಮಾಡ್ತಾ ಇದ್ದಾರೆ, ಅದು ಚೆನ್ನಾಗಿ ಆಗ್ತಾ ಇದೆ. ಅದೇ ತರ ಕಂಟಿನ್ಯೂ ಮಾಡಿ, ಚಿಂತೆ ಇಲ್ಲ. ಯಾಕೆಂತಂದ್ರೆ ಹೋಟ್ಲಲ್ಲಿ ಏನೋ ತಿನ್ಕೊಂಡು ಅಲ್ಲಿ ಏನ್ ಮಾಡಿದ್ರು ಗೊತ್ತಿರಲ್ಲ. ಫುಡ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸೊ ಮಂಜೇಶ್ ಅವ್ರಿಗೂ ಧನ್ಯವಾದಗಳು. ಮೋಹನಪ್ಪಗೆ ನಾಳೆ ಸಾಯಂಕಾಲ ಹೇಳ್ತೀನಿ. ಧನ್ಯವಾದಗಳು ಹೇಳ್ಬಿಟ್ಟು ಅವ್ರು ಹೊರಟಾರೆ. ನಮ್ಮ ಜರ್ನಿ ಶುರುವಾಗಿ ಒಂದು 2 ಅವರ್ ಇದೇ ಪ್ರೋಗ್ರಾಮ್ ನಡೀತು. ಎಷ್ಟು ಬೇಗ ಟೈಮ್ ಪಾಸ್ ಆಯ್ತು ಅಂತ ಗೊತ್ತೇ ಆಗಲಿಲ್ಲ. ಒಬ್ರಿಗೊಬ್ರು ಅಷ್ಟು ಚೆನ್ನಾಗಿ ಎಲ್ಲರೂ ಅಲ್ಲಿ ಅವರವರ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊತಿದ್ರು. ನಾನು ಎಲ್ಲರದು ಹಾಕಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನು ಮಾತ್ರ ಶೇರ್ ಮಾಡ್ತೀನಿ. ಇವರು ಬಂದು ನಮ್ಮ ಮಾವ, ನಮ್ಮ ಸೋದರ ಮಾವ, ಅವರು ಮತ್ತು ಅವ್ರ ವೈಫ್, ನಮ್ಮ ಅತ್ತೆ ಇಬ್ಬರು ಕೂಡ ಬಂದಿದ್ದರು ಈ ಟ್ರಿಪ್ಪಲ್ಲಿ. ಅವರು ಕೂಡ ಇದ್ದರು. ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಜನಾರ್ದನ್ ಸರ್ ಪರಿಚಯ ಆಗಿದ್ದು ನಮ್ಮ ಮಾವನ ಕಡೆಯಿಂದನೇ. ಹಂಗಾಗಿ ಈ ಒಂದು ಟ್ರಿಪ್ಪಿಗೆ ನಮ್ಮ ಮಾವನೂ ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಧೈರ್ಯ ಕೊಟ್ಟಿದ್ದಕ್ಕೇ ನಾವು ಕೂಡ ಹೊರಟಿದ್ದು. ಇಲ್ಲಾಂದರೆ ನಾನು ಆಗಲೇ ಸುಮ್ಮನೆ ಆಗಿಬಿಟ್ಟಿದ್ದೆ, ಅಯ್ಯೋ ನೋಡೋಣ ಯಾವಾಗಾದರೂ ಅಂತ. ಬಟ್ ನಮ್ಮ ಮಾವ ಒಂದೇ ಮನಸ್ಸಲ್ಲಿ ಹೊರಟ್ಬಿಡು, ಜಾಸ್ತಿ ಎಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ದಕ್ಕೇ ನಾವು ಹೊರಟಿದ್ದು. ಈ ಒಂದು ಟ್ರಿಪ್ಪು ನಮ್ಮ ಮಾವಂಗೂ ಕೂಡ ನಮ್ಮ ಥ್ಯಾಂಕ್ಸ್ ಸೇರಬೇಕು. ಥ್ಯಾಂಕ್ ಯು ಸೋ ಮಚ್ ಮಾವ. ಜೈ ಶ್ರೀರಾಮ್. ನನ್ನ ಹೆಸರು ಮಂಜುನಾಥ ಅಂತ. ನಾನು ಒಂದು ಕುದುರೆ ಫಾರಂ ಹೋಗ್ತೀನಿ ಕೆಲಸಕ್ಕೆ. ಸುಮಾರು 20 ವರ್ಷದಿಂದ ಅಲ್ಲೇ ಮಾಡ್ತಾ ಇದ್ದೀನಿ. ಇವತ್ತು ಏಜೆನ್ಸಿ ಮಾಡ್ತಾ ಇದ್ದೀನಿ, ಬೆಂಗಳೂರು ಡಿಸ್ಟ್ರಿಬ್ಯೂಟ್ ಆಗಿದ್ದೀನಿ. ವಿತ್ ಟ್ರಾವೆಲ್ಸು ಸುಮಾರು ನಾನು 15 ವರ್ಷದಿಂದ ನಮ್ಮ ಜನಾರ್ದನ್ ಬಸ್ ಜೊತೆ ಕೆಲಸ ಮಾಡಿದ್ದೀನಿ. 10 ವರ್ಷ ಆಳದ ಜೊತೆ ಕೆಲಸ ಮಾಡಿದ್ದೀನಿ. ಇವತ್ತು ಅವ್ರು ಕೊಟ್ಟಿರೋ ನನಗೆ ಇದು ಏನು ಅಂದರೆ ಮಾರ್ಗದರ್ಶನ ಅದು ನನಗೆ ಭಾಳ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಈ ತರ ಬರ್ತಾ ಇದ್ರೆ ಎಲ್ಲರೂ ಸಂತೋಷ ಆಗಿರುತ್ತೆ. ಅದು ಏನೋ ಒಂಥರ ಎಂಜಾಯ್ಮೆಂಟ್ ಸಿಗುತ್ತೆ, ಫ್ಯಾಮಿಲಿ ಜಾಲಿ ಆಗುತ್ತೆ. ಆಯ್ತು, ಚೆನ್ನಾಗಿದೆ. ಬಟ್ ನಮ್ಮ ಮೋಹನ್ ಅವರು ಬಹಳ ನಮ್ಗೆ ಕೋಆಪರೇಟ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಒಳ್ಳೆ ಊಟ ಒಳ್ಳೆ ತಿಂಡಿ ಕೊಡಿಸ್ತಿದ್ದಾರೆ. ಇನ್ನು ಕೊಡಿಸ್ತೀವಿ ಅಂತ ನಾವು ಕೇಳ್ಕೊತೀವಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಏನಾರ ಇರ್ಲಿ ಜೊತೆ ಮಿಕ್ಸ್. ಹೌದು, ಥ್ಯಾಂಕ್ಸ್. ಟ್ರಿಪ್ ಬಂದಿರೋದಿದೆ ಮೊದಲ ಸಲ, ಫ್ಲೈಟ್ ಎಲ್ಲ ತಿರೋದು ಮೊದಲನೇ ಸಲ. ಅಮ್ಮನ ಮನೆಗಿಂತ ನಾನು ಜಾಸ್ತಿ ನಮ್ಮ ಮನೆ ಜೊತೆ ಮದುವೆ ಆದ್ಮೇಲೆ ಜಾಸ್ತಿ ನಮ್ಮ ಮನೆ ಜೊತೆ ಟ್ರಿಪ್ ಮಾಡಿದ್ದೀನಿ. ಅದನ್ನ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಹೇಳ್ಬೇಕು ಅಂದ್ರೆ ನಮ್ಮ ಮನೆಯವರಿಗೆ ಜನಾರ್ದನ್ ಸರ್ ಬಾಸು. ಮತ್ತೆ ರಾಧಿಕಾ ಆಂಟಿ ಅವ್ರ ಮನೆಯಲ್ಲಿ ನನಗೆ ಜ್ಯೋತಿ ಆಂಟಿ ಒಂದೇ ಮಾತು ಹೇಳಿದ್ದು, ಮಂಜುನಂತ ನಂಬಿಕಷ್ಟೇ ನಮ್ಗೆ ಇನ್ನೊಬ್ಬರ ಸಿಕ್ಕಿಲ್ಲ ಕಣಮ್ಮ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ನನಗೆ ಒಂದು ಹೂವು ಎಲ್ಲರೂ ಹೇಳ್ತಾರೆ, ಒಂದು ಹೂವು ಜಾಸ್ತಿ ತಗೊಂಡ್ ಬಂದಿದ್ಯಾ, ಜಾಸ್ತಿ ಕೇಳಿದ್ಯಾ ನೀನು ಅಂತ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ, ನಮ್ಮ ಅತ್ತೆನೂ ಸಹ. ಅದು ನಿಜ. ಯಾಕಂದ್ರೆ ಅಂತ ನಂಬಿಕಸ್ಥನಾಗ್ಲಿ, ನನ್ನ ನೋಡ್ಕೊಳೋದಾಗ್ಲಿ ನಾನು ಸ್ವಲ್ಪ ಮುಂಗಪ್ಪ ಜಾಸ್ತಿ. ಅದರಲ್ಲೂ ಈಗ ಒಂದು 10% ನಾನು ಕಡಿಮೆ ಮಾಡಿದ್ದೀನಿ. ಅದೆಲ್ಲ ಅವ್ರ ಕಡೆಯಿಂದನೇ ಸಾಧ್ಯ ಆಗಿರೋದು. ಇಲ್ಲಿ ನಾನು ಇಬ್ಬರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಮಕ್ಕಳು ಮತ್ತೆ ನಮ್ಮ ಅತ್ತೆನ. ನಮ್ಮ ಅತ್ತೆನಿಗೆ 10 ವರ್ಷದಿಂದನೇ ನಾವು ಹೇಳಿದ್ವಿ ಹೋಗ್ ಬನ್ನಿ ಅಂತ. ನಮ್ಮ ಪಕ್ಕದ ಮನೆಯವ್ರ ಜೊತೆ ಕಾಶಿ ಇಲ್ಲ ನಾನು ಹೋಗಲ್ಲ, ಅಲ್ಲಿ ಹೋದ್ರೆ ಸತ್ತೋಗ್ಬಿಡ್ತಾರಂತೇವಿ ಅಂತ ಒಂದು ಸಿಲ್ಲಿಯಾಗಿ ಆನ್ಸರ್ ಕೊಟ್ಬಿಟ್ಟಿದ್ರು. ಈಗ ನಿಮ್ಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ಸರ್, ನನ್ಗೆ ಗೊತ್ತಿರೋದು ಹೇಳ್ತೀನಿ. ಹೆಚ್ಚು ಕಮ್ಮಿ 5 ವರ್ಷ ಆಯ್ತು ಕಾಶಿ ಯಾತ್ರೆ ಸ್ಟಾರ್ಟ್ ಮಾಡಿ. ಅದೇ ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ಒಟ್ಟಿನಲ್ಲಿ ಕಡಿಮೆ ಬಂದ್ರು ಕಾಶಿ ಯಾತ್ರೆ ಒಂದು 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ನಾನು ಮಾಡ್ತೇನೆ. ನನಗೆ ತಿಳಿದಾಗೆ ಹುಟ್ಟಿರೋ ಮಕ್ಕಳನ್ನು ಸಹ ಕಾಶಿ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾರೆ. ಹುಟ್ಟಿರೋ ಮಕ್ಕಳನ್ನು ಸಹ
ಓಕೆನಾ. ಆ ತರ ಏನು ಅನ್ಕೊಂಬಿಡಿ, ಈಗ ಯಾರೋ ಯಾವಾಗ್ಲೂ ಹೇಳಿದ್ದನ್ನ ಅದೇ ತರ ಆಗಂದ್ರೆ ಹಳೆ ಕಾಲದಲ್ಲಿ ಒಂದು 25-30 ವರ್ಷದಿಂದ ಅಷ್ಟು ಅನುಕೂಲತೆಗಳು ಇರ್ಲಿಲ್ಲ ಬರೋದಕ್ಕೆ ಹೋಗೋದಕ್ಕೆ. ಮತ್ತೆ ಹಣಕಾಸಲ್ಲೂ ಸಹ ಎಲ್ಲರೂ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ತೊಂದರೆನೇ ಇತ್ತು ಆ ಟೈಮಲ್ಲಿ, ಬರ್ತಾ ಇರ್ಲಿಲ್ಲ. ಏನೋ ಒಂದು ಹೇಳೋರು ಕೊನೆಗಾಲ ಹೋಗಿ ಕಾಶಿಗೆ ರಾಮೇಶ್ವರ ಸೆಟ್ಲ್ ಮಾಡೋಣ ಅಂತ. ಬಟ್ ಹಂಗೇನಿಲ್ಲ, ನಾನ್ ನೋಡ್ದಂಗೆ 6 ತಿಂಗಳು 3 ತಿಂಗಳು ವರ್ಷದ ಮಕ್ಳುಗಳೆಲ್ಲ ಕರ್ಕೊಂಡ್ ಬರ್ತಾರೆ. ಓಕೆನಾ. ಮದ್ವೆ ಆಗದೆ ಇರೋರು ಹೋಗ್ಬಾರ್ದು ಅಂತ ಯಾರೋ ಒಬ್ರು ಹೇಳಿದ್ರು. ಇಲ್ಲ ಮೇಡಮ್, ಸುಳ್ಳು ಇಲ್ಲ, ಏನಿಲ್ಲ. ಹುಟ್ಟಿರೋ ಮಕ್ಳನ್ನ ಕರ್ಕೊಂಡ್ ಬರ್ತಾರೆ ಅಂದ್ರೆ ನೀವು ಲೆಕ್ಕ ಆಯ್ತು. ಆತರ ಏನು ಇಲ್ಲ, ನೀವೇ ನೋಡ್ತೀರಾ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಏನಿಲ್ಲ. ಅಯೋಧ್ಯ, ಕಾಶಿ ಮತ್ತೆ ರಾಮೇಶ್ವರಂ ಆಗ್ಲಿ ವಯಸ್ಸಾಗಿರೋರು ಮಾತ್ರ ಹೋಗ್ಬೇಕು ಅಂತ ಏನಿಲ್ಲ. ದೇವರು ಎಲ್ರಿಗೂ ಒಂದೇ. ಅದು ಅವ್ರವ್ರ ಹಳೆ ಕಾಲದಲ್ಲಿ ಸ್ವಲ್ಪ ಕೆಲವ್ರು ಮಾಡ್ಕೊಂಡಿರೋದು ಅಷ್ಟೇನೆ. ಹಳೆ ಕಾಲ ಅಂದ್ರೆ ತುಂಬಾ ಹಳೆದವ್ರಿಗೂ ಏನು ಹೇಳಂಗಿಲ್ಲ. ಹಳೆ ಕಾಲ ಅಂದ್ರೆ ಆಲ್ಮೋಸ್ಟ್ ಸ್ವಾತಂತ್ರ್ಯ ಬಂದಾದ್ಮೇಲೆ ನಮ್ಗೆ ಇದೆಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ದು. ಕಾಶಿ ರಾಮೇಶ್ವರಂ ಅಂತ ಹೋಗಿ ಶುರು ಮಾಡಿರೋದು. ಅಮ್ಮ ಮಾತ್ರ ಒಂದು 50-60 ವರ್ಷದಿಂದ ಈ ರೀತಿ ಮಾತುಗಳು ಬಂದಿದೆ. ಅದಕ್ಕಿಂತ ಮುಂಚೆ ಏನೂ ಇಲ್ಲ. ಇಲ್ಲಿ ಲೋಕಲ್ ಅವರೆಲ್ಲ ಹುಟ್ಟಿರೋ ಮಕ್ಕಳನ್ನ ಸಹ ಕರ್ಕೊಂಡು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಕಾಶಿಗೆ. ಓಕೆನಾ. ಆ ಥರ ಏನು ತಪ್ಪು ತಿಳ್ಕೊಂಬಿಡಿ. ಮಧ್ಯದಲ್ಲಿ ಯಾರೋ ಏನೇನೋ ಹೇಳಿ ಅದೇ ವಯಸ್ಸಾದ್ರೆ ಮಾತ್ರ ಹೋಗ್ಲಿ ಅಂತ ಅದೇ ತರ ಬಂದಿದೆ ಅಷ್ಟೇ, ಅದು ಏನಿಲ್ಲ. ಓಕೆನಾ. ಪ್ರೀತಿಸುವ ಕೆಲಸ ರಜೆ ಹಾಕೋ ಮಾತಿಲ್ಲ ರಾಧೆ, ಉಸಿರಾಣೆ ಮಾಡು ಪ್ರೇಮೋತ್ಸವನ ಅರಿಯೋ ಮುನ್ನಾಯ್ತು ಈ ಸಂಭವ. ಹೀಗೆ ತಾನೇ ಪ್ರೇಮ ಮುಗಿಯದ ಕವನ, ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳಕಿನಡೆ ಮೆರವಣಿಗೆ. ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ಆ ಕೈ ಗೊಂಬೆಯ ಕಥೆಯು ಕೊನೆಯ. ನಿಮ್ಗೆ ಗೊತ್ತಿರೋದ ಲಿರಿಕ್ಸ್ ಗೊತ್ತಿರೋದೇ ಹಾಡಿ? ಯಾವುದು ಗೊತ್ತಿಲ್ಲ. ಯಾರ ಮುಖವ ನಾನು ನೋಡಿದೆ, ಅದೃಷ್ಟವು ಮುಂದೆ ಕುಂತಿದೆ. ಕನಸು ಒಯ್ದು ಇಂದು ಬಣ್ಣವಾಗಿದೆ. ನಿನ್ನ ಕವನ ಬರೆಯೋ ಕವನ ಈಗ ತಾನೇ ಮೂಡಿದೆ ಮನಸ್ಸಲ್ಲಿ. ಬಳಿ ಬಂದು ಮುದ್ದಾಡಿ ಕಚ್ಚಗುಳಿತಾಳಲಾರೆ. ಬಳಿ ಬಂದು ಮುದ್ದಾಡಿ ಅಯ್ಯಯ್ಯೋ ಕಚ್ಚಗುಳಿತಾಳಲಾರೆ. ಅದೇ ಈಗ ಸಮಾಧಿಗೆ ಮಾಮೂಲಿ ಈಗ ಮಸೀದಿ ಇದೆಯಲ್ಲ, ಅಲ್ಲೆಲ್ಲ ಇದು ಮಾಡ್ಬೇಕಾದ್ರೆ ಈಗ ಕೆಲವೊಂದು ಆಗಿನ ಕಾಲದ ರಾಮಂದು ಏನೇನು ನಡೆದಿದೆ ಅದೆಲ್ಲ ಪ್ರೂಫ್ ಸಮೇತ ಸಿಕ್ಕಿದೆ. ಮುಂಚೆ ದೇವಸ್ಥಾನ ಕಟ್ಟಕ್ಕಿಂತ ಮುಂಚೆ ಇಷ್ಟೇ ಇದ್ದಿದ್ದು ವಿಗ್ರಹಗಳು 3, ರಾಮ ಲಕ್ಷ್ಮಣ ಸೀತಾದೇವಿ. ಅದನ್ನೊಂದು ವಿಗ್ರಹ ಇಟ್ಬಿಟ್ಟು ಫುಲ್ ದೊಡ್ಡದಾಗಿ ಶೆಡ್ ಮಾಡಿ ಅಲ್ಲಿ ಹೇಳುಬೇಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು, ಇರುಳಲು ಕಾಣುವ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಒಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯನು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಡುವೆ, ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೇಮಾತೇಕೆ. ಇಲ್ಲಿ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಹತ್ರ ವಾಶ್ರೂಮ್ಗೆ ಹೋಗ್ಬೋದು ಅಂತ ನಿಲ್ಸವ್ರೆ. ಎಲ್ಲೋ ಬೈಲಿಗೆಲ್ಲ ಹೋಗಕ್ಕಾಗಲ್ಲ, ಹೋಟೆಲ್ಗಳು ಯಾವೂ ಇಲ್ಲ ಮೇನ್ ರೋಡ್ ಇಲ್ಲಿ. ಬಟ್ ಹೋಟೆಲ್ಗಳಿಲ್ಲ, ತುಂಬಾ ಕಡಿಮೆ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ದಾರೆ. ಯೂಸ್ ಮಾಡ್ಕೋಬೇಕು ಇರೋದನ್ನ, ಇನ್ಫಾರ್ಮೇಶನ್ ಹೇಳ್ಬೇಕು ಅಲ್ವಾ. ಕ್ಯೂನಲ್ಲಿ ನಿಂತಿದ್ದೀವಿ ಈಗ. ಎಲ್ಲೂ ಹೋಗಬಾರ್ದು ಹಂಗೆ ಅಂತಾನೆ ಇಲ್ಲಿ ನಿಲ್ಸಿರೋದು. ನೋಡೋದೆಲ್ಲ ಆ ಗ್ಯಾಪಲ್ಲಿ ಫೋಟೋ ಶೂಟು ಬರೋವರ್ಗು ಏನ್ ಮಾಡಿ ಹೆಂಗಿದೆ ಚಳಿ? ಚಳಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವ್ರು ಹೇಳಿದ್ರಲ್ಲ ಫಸ್ಟ್ ಈ ತರನೇ ಅಂತ. ಕಾಶಿಯಲ್ಲಿ ಇನ್ನೂ ಜಾಸ್ತಿ ಇರುತ್ತಂತೆ. ಹೌದು. ಗ್ಲೌಸ್ ತಗೊಂಡು ಹಾಕೋಬಿಡೋಣಲ್ಲ.
ಕಾಲೆಲ್ಲ ತಣ್ಣಗಾಗ್ತವೆ. ಕಾಲ್ ಅದೇ ಪಾದ ಅಂತೂ ಕೊರಿತಾ ಇದಾವೆ ಅವೆಲ್ಲ. ಏನಿದು ಎಲ್ಲ ಟೀ ಕ್ಯಾಂಪ್ ಹಾಕಿದ್ದಾರೆ ಈಗ. ಫುಲ್ ಚಳಿ ಚಳಿ, ಏನು ರೋಡೇ ಕಾಣಿಸ್ತಿಲ್ಲ. ಟೈಮ್ ಎಷ್ಟು? ಯಾರು ವಾಚೆಗೆ ಹಾಕೇನೆ 11 ಗಂಟೆ. ಬೆಳಗಿನ ಜಾವ 4 ಗಂಟೆ 5 ಗಂಟೆ ತರ ಇದೆ ಈಗ. ಇದೆ ಬ್ಯಾಕ್ಗ್ರೌಂಡ್. ಸರಿ ಸರಿ ಸರಿ. ಈ ಕಡೆ ಎಲ್ಲ ಕಾಫಿ ಸಿಗಲ್ವಂತೆ, ಬರೀ ಚಾಯ್ ಮಾತ್ರ. ಟೀ 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 ಕುಡಿಯೋಕೆ ನಿಲ್ಸಿದ್ದಾರೆ. ಏನಿದು ಕಾಫಿ ಡಬ್ಬ ಅಂದರೆ ಡಬ್ಬ ಡಬ್ಬ. ಅಲ್ಲಿ ಬೆಳಿಗ್ಗೆ ಕೊಟ್ಟಿದ್ದೆ ಯಾವ ಟೀ ಗೊತ್ತಾ? ಮಡಿಕೆ ಬರುತ್ತಲ್ಲ ಲೋಟ, ಮಡಿಕೆ ಲೋಟ ಅವು. ಮಣ್ಣಿನ ಲೋಟ, ಮಣ್ಣಿಂದು ತಂದೂರಿ ಚಾಯ್. ಮಣ್ಣಿನ ಲೋಟದಾಗ ಟೀ ಕೊಟ್ಟಿದ್ರು. ಮಾಡ್ತಿದ್ದಾರೆ. ಫೈನಲ್ ಆಗಿ ನೋಡ್ಬೋದು ವೆದರ್ ಹೆಂಗಿದೆ ಅಂತ. ಸಿಕ್ಕಾಬಟ್ಟೆ ಕೋಲ್ಡ್ ಇತ್ತು, ಬಟ್ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರೋಡೇ ಕಾಣಿಸ್ತಿರ್ಲಿಲ್ಲ, ಬಟ್ ರೋಡೆಲ್ಲ ತುಂಬಾ ಚೆನ್ನಾಗಿದೆ, ಹಂಗಾಗಿ ಜರ್ನಿ ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಫೈನಲ್ ಆಗಿ ಕಾಶಿಗೆ ರೀಚ್ ಆಗೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಅಲ್ಲಿ ಹೋದ್ಮೇಲೆ ನಾವು ಎಲ್ಲೆಲ್ಲಿ ಹೋದ್ವಿ, ಏನು ಮಾಡಿದ್ವಿ, ರೂಮ್ ಎಲ್ಲ ಯಾವ ಥರ ಇತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ಆಲ್ರೆಡಿ ತುಂಬಾ ಲೆಂತಿ ಆಗಿಬಿಟ್ಟಿದೆ ವಿಡಿಯೋ. ಎಷ್ಟೇ ಎಡಿಟ್ ಮಾಡೋಣ ಅಂತ ನೋಡಿದ್ರು ಯಾವ ಒಂದು ಮೆಮೊರಿನ ನನಗೆ ಮಿಸ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಹಂಗಾಗಿ ಎಲ್ಲದೂ ಕೂಡ ಇರಲಿ ಅಂತ ಆದಷ್ಟು ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋಗೆ ಲೈಕ್ ಮಾಡಿದ್ರೆ ನನಗೂ ಕೂಡ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾನು ಕೂಡ ಕಾಯ್ತಾ ಇರ್ತೀನಿ. ಫೈನಲಿ ಕಾಶಿಗೆ ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಏನೋ ಒಂಥರ ಬಾಡಿಯಲ್ಲಿ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಈ ಥರ ಒಂದು ಪುಣ್ಯ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ, ಇಷ್ಟು ಬೇಗ ಬಂದಿದ್ದೀವಿ ಅಂತ ನಿಜವಾಗ್ಲೂ ಒಂಥರ ಪ್ರೌಡ್ ಫೀಲ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಕಾಶಿ ವಿಶ್ವನಾಥನ ದರ್ಶನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿಸ್ತೀನಿ. ಹಾಗೆ ಕಾಶಿ ಹೇಗಿದೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ನಾನು. ಟೇಕ್ ಕೇರ್, ಬಾಯ್ ಬಾಯ್.